ನಿರ್ದೇಶಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಪ್ರತಿ ವರ್ಷ ನಡೀತಾ ಇದ್ದಂತ ಸಂಘದ ಚುನಾವಣೆ ಕಳೆದ 5 ವರ್ಷಗಳಿಂದ ನಡೆದಿರಲಿಲ್ಲ. ಮೊದಲಿಗೆ ಮತದಾನದ ಮೂಲಕ ನಿರ್ದೇಶಕರ ಸಂಘದ 15 ಮಂದಿ ಕಾರ್ಯಕಾರಿಣಿ ಸದಸ್ಯರು ಆಯ್ಕೆಯಾಗ್ತಾರೆ. ನಂತರ ಕಾರ್ಯಕಾರಿಣಿ ಸದಸ್ಯರೆಲ್ಲ ಕುಳಿತು ಚರ್ಚಿಸಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿಯನ್ನ ಆಯ್ಕೆ ಮಾಡ್ತಾರೆ. ಕನ್ನಡ ಚಿತ್ರರಂಗದ 300 ನಿರ್ದೇಶಕರು ಮತದಾನ ಮಾಡಲಿದ್ದಾರೆ. ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಸಭಾಂಗಣದಲ್ಲಿ ಚುನಾವಣೆ ನಡೀತಾ ಇದೆ. ನಿರ್ದೇಶಕರ ಸಂಘದ ಅಧ್ಯಕ್ಷರ ರೇಸ್ನಲ್ಲಿ ನಂಜುಂಡೇಗೌಡ ಹಾಗೂ ವಿಶ್ವನಾಥ್ ನಡುವೆ ಪೈಪೋಟಿ ಭಾರಿ ಇದೆ ಅಂತ ಹೇಳಲಾಗ್ತಾ ಇದೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ವಿಜಯನಗರದ ಆದಿಚುಂಚನಗಿರಿ ಸಭಾಂಗಣದಿಂದ ನಮ್ಮ ಪ್ರತಿನಿಧಿ ರವಿ. ಏನು ನಂಜುಂಡೇಗೌಡ ವಿಶ್ವನಾಥ್ ಮಧ್ಯೆ ಭಾರಿ ಪೈಪೋಟಿ ಇರುವಂತದ್ದು, ಈ ಬಾರಿ ಯಾರು ಅಧ್ಯಕ್ಷ ಸ್ಥಾನವನ್ನ ಏರಬಹುದು ಅನ್ನುವಂಥದ್ದು? ಸಬಿತಾ, ಏನು ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಬರೋಬ್ಬರಿ 5 ವರ್ಷಗಳೇ ಆಗಿತ್ತು. ಸೊ ಈಗ 5 ವರ್ಷಗಳ ನಂತರ ಈ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ಬೆಳಗ್ಗೆಯಿಂದನೇ ಏನು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಎಲ್ಲ ಅಂದರೆ 300 ನಿರ್ದೇಶಕರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೊದಲಿಗೆ ನಿರ್ದೇಶಕ ಸಂಘದ ಕಾರ್ಯಕಾರಿಣಿ ಸಭೆ ಕರೆಯಲಾಗುತ್ತೆ. ಈ ಸಭೆಯಲ್ಲಿ 15 ಜನ ಅಂದರೆ 15-20 ಜನ ಸದಸ್ಯರನ್ನ ಅಂದರೆ ವೋಟ್ ಮಾಡುವ ಮೂಲಕ ಇವ್ರನ್ನ ಆಯ್ಕೆ ಮಾಡಲಾಗುತ್ತೆ. ನಂತರ ಅದರಲ್ಲಿ 15 ಜನರನ್ನ ಆಯ್ಕೆ ಮಾಡಿ ನಂತರ ಈ 15 ಜನ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಏನಿರ್ತಾರೆ ಅವರು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಸರಿಯಾದ ವ್ಯಕ್ತಿ ಅನ್ನೋದ್ರ ಮೂಲಕ ಚರ್ಚೆ ಮಾಡಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಏನು ಈಗ ತಾನೇ ಈಗ ನಿರ್ದೇಶಕ ಸಂಘದ ಸಭೆ ಕಾರ್ಯಕಾರಿಣಿ ಸಭೆ ಮುಕ್ತಾಯ ಆಗಿ ವಿರಾಮ ಆಗಿದೆ. ಇದಾದ ಬಳಿಕ ಅಂದ್ರೆ 2:02 ಇದು ಚುನಾವಣೆ ಆರಂಭಗೊಳ್ಳುತ್ತೆ. ಇದಾದ ನಂತರ ಸಂಜೆ 5 ಗಂಟೆ ಹೊತ್ತಿಗೆ ಯಾರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅನ್ನೋದು ಒಂದು ರಿಸಲ್ಟ್ ಬರುತ್ತೆ. ಸಬಿತಾ, ಥ್ಯಾಂಕ್ ಯು ರವಿ.